ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಇಡೀ ರಾಜ್ಯವನ್ನೇ ಸುತ್ತುವರೆದಿದೆ, ಹಲ್ಚಲ್ ಎಬ್ಬಿಸ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ದಿಢೀರ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಹಾಗೂ ಈ ಒಂದು ಹೈ ವೋಲ್ಟೇಜ್ ಸಭೆ ಇದೆಯಲ್ಲ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಅಧಿಕಾರಿಗಳು ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿರೋದ್ರಿಂದ ಜೂನ್ 10ಕ್ಕೆ ನಾಳೆ ಕೋರ್ಟ್ನಲ್ಲಿ ಸರ್ಕಾರದ ನಿಲುವು ಏನಾಗಿರಬೇಕು ಅನ್ನೋದರ ಕುರಿತಾಗಿ ಈ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ದುರಂತದ ದಿನದಿಂದ ಇಲ್ಲಿವರೆಗೂ ಕೂಡ ಸರ್ಕಾರ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ದುರಂತ ನಡೆದಂತಹ ದಿನ ಆಗಿರಬಹುದು, ಸರ್ಕಾರ ಆ ಇವೆಂಟ್ಗೆ ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿತ್ತು, ಜೊತೆಗೆ ದುರಂತ ಸಂಭವಿಸಿದಂತಹ ಸಂದರ್ಭದಲ್ಲಿ ಸರ್ಕಾರ ಅಲ್ಲಿಂದ ಇವತ್ತಿನವರೆಗೂ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ, ಪೊಲೀಸ್ ಅಧಿಕಾರಿಗಳ ಒಂದು ಅಮಾನತಾಗಿರಬಹುದು, RCB DNA ವಿರುದ್ಧ ದೂರು ದಾಖಲಾಗಿ ಅವ್ರನ್ನ ಬಂಧಿಸೋದಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಇದೆಲ್ಲವನ್ನೂ ಕೂಡ ನಾಳೆ ಕೋರ್ಟ್ ಮುಂದೆ ಹೇಳಿಕೆಯನ್ನ ಕೊಡೋದು ಬಾಕಿ ಇರೋದ್ರಿಂದ, ಕೋರ್ಟ್ ಮುಂದೆ ತಮ್ಮ ಸ್ಟ್ಯಾಂಡನ್ನು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡೋದ್ರಿಂದ ಇವತ್ತಿನ ಒಂದು ಸಭೆಯಲ್ಲಿ ಎಲ್ಲ ವಿಷಯಗಳು ಕೂಡ ಚರ್ಚೆಗೆ ಆಗ್ತಾ ಇದೆ. ಹೈ ವೋಲ್ಟೇಜ್ ಸಭೆ ಇವತ್ತು ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ನಡೀತಾ ಇದೆ. ಅಂಡ್ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಯಾವೆಲ್ಲ ವಿಷಯಗಳು ಈ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಡಿಸ್ಕಸ್ ಆಗ್ತಾ ಇದೆ, ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ಸೊ ಕಾರ್ಯಕ್ರಮದ ದಿನ ಸರ್ಕಾರ ಯಾವ ರೀತಿ ಒಂದು ಕ್ರಮ ಕೈಗೊಂಡಿತ್ತು ಅದರ ಕುರಿತಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇದ್ರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಕಾವೇರಿ ನಿವಾಸದಲ್ಲಿ. ಸೊ ಯಾವೆಲ್ಲ ಡೀಟೇಲ್ಸ್ನ ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಿದ್ದಾರೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತವಾಗಿಯೂ ರಾಹುಲ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತೆ ಹಿರಿಯ ಸಚಿವರೊಂದಿಗಿನ ಸಭೆ ಆರಂಭವಾಗಿದೆ. ಪ್ರಮುಖವಾಗಿ ಕಾಲ್ತುಣಿತ ಪ್ರಕರಣ ಕುರಿತಂತೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಪ್ರತಿಪಕ್ಷಗಳಿರ್ಬೋದು, ಜೊತೆಗೆ ಕೋರ್ಟ್ನಲ್ಲೂ ಕೂಡ ನಾಳೆ ವಿಚಾರಣೆಗೆ ಬರಲಿದೆ PIL ವಿಚಾರ. ಈ ವಿಚಾರದಲ್ಲಿ ಸರ್ಕಾರದ ನಿಲುವು ಏನಾಗಿರ್ಬೇಕು ಅಂದ್ರೆ, ಸೂಕ್ತವಾದಂತ ಬಂದೋಬಸ್ತ್ ಅನ್ನ ಕೈಗೊಂಡಿರ್ತಕ್ಕಂಥ ಸರ್ಕಾರದ ಯಾವುದೇ ಲೂಪ್ ಹೋಲ್ಸ್ ಆಗಿಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಭದ್ರತಾ ವೈಫಲ್ಯ ಎಲ್ಲೂ ಆಗಿಲ್ಲ ಅಂತಕ್ಕಂಥ ಅಂಶಗಳ ಕುರಿತಂತೆ ಸಿಎಂ ಸಚಿವ ಸಂಪುಟದ ಹಿರಿಯ ಸಚಿವರು ಮತ್ತೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ದೆಹಲಿಗೂ ಕೂಡ ನಾಳೆ ಭೇಟಿಯನ್ನ ನೀಡೋದ್ರಿಂದ ವರಿಷ್ಠರಿಗೆ ಯಾವ್ಯಾವ ಅಂಶಗಳನ್ನ ಮನವರಿಕೆ ಮಾಡ್ಕೊಡ್ಬೇಕು ಅಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸುದೀರ್ಘವಾದಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಸರ್ಕಾರದ ವೈಫಲ್ಯ ಎಲ್ಲೂ ಕೂಡ ಆಗಿಲ್ಲ, ಇದೆಲ್ಲವೂ ಕೂಡ KCA ಅವಘಡದಿಂದ ಆಗಿದೆ. ಅವರು ಕೂಡ ಟ್ವೀಟ್ ಮಾಡಿದ್ರು, ಹಾಗಾಗಿ ಈಗ ಅವಘಡ ಸಂಭವಿಸಿದೆ. ಪ್ರಮುಖವಾಗಿ ಇಷ್ಟೊಂದು ಹೆಚ್ಚಿನ ಜನರು ಇಲ್ಲಿ IPL ವಿಜಯೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ನಮ್ಗಿತ್ತು. ಹಾಗಾಗಿ ವಿಧಾನಸೌಧದ ಮುಂದೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿತ್ತು. ಇನ್ನು ಸ್ಟೇಡಿಯಂನಲ್ಲಿ ಆದಂತ ಅವಘಡ ವಿಚಾರ ಸಂಬಂಧಪಟ್ಟಂತೆ KCA ಅವರು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ಈ ಅವಘಡ ಸಂಭವಿಸಿದೆ ಅಂತಕ್ಕಂಥ ವಿಚಾರಗಳ ಕುರಿತಂತೆನೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವರಿಂದ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ನಾಳೆ ಕೋರ್ಟ್ ನಲ್ಲಿ ವಿಚಾರಣೆ ಬರೋದ್ರಿಂದ ಕಾನೂನು ಸಚಿವರು ಇರ್ಬೋದು ಮತ್ತೆ ಸಿಎಂನ ಕಾನೂನು ಸಲಹೆಗಾರರಿಂದನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ವಿಚಾರದಲ್ಲಿ ಗೊಂದಲಕ್ಕೆ ಸಿಲ್ಕೊಳ್ಬಾರ್ದು. ಸ್ಪಷ್ಟವಾಗಿ ಸರ್ಕಾರದ ನಿಲುವೇನಿದೆ ಅಂದ್ರೆ ಕೋರ್ಟ್ ಅಲ್ಲಿ ಇರ್ಬೋದು, ಹೈಕಮಾಂಡ್ ಮಟ್ಟದಲ್ಲಿ ಇರ್ಬೋದು, ಜೊತೆಗೆ ಪ್ರತಿಪಕ್ಷಗಳಿಗೂ ಕೂಡ ಸೂಕ್ತವಾದಂತ ಉತ್ತರವನ್ನ ನೀಡಬೇಕು, ತಿರುಗೇಟನ್ನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆಯಲ್ಲೂ ಕೂಡ ಸಭೆ ಮಾಡಿದ್ರು, ಇವತ್ತು ಕೂಡ ಮುಂದುವರೆದು ಸಭೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರಕ್ಕೂ ಒಂದು ರೀತಿಯ ಮುಜುಗರವಾಗಿದೆ. ಪ್ರತಿಪಕ್ಷಗಳಿರ್ಬೋದು ಮತ್ತೆ ಇತರ ನಾಯಕರುಗಳು ಪ್ರತಿನಿತ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ನಿಲುವು ಏನಾಗಿರ್ಬೇಕು, ಈ ವಿಚಾರದಲ್ಲಿ ಸರ್ಕಾರ ಕೈಗೊಂಡಂತ ಕ್ರಮಗಳಿರ್ಬೋದು, ಇನ್ನು ಪ್ರಮುಖವಾಗಿ DCP ಬರೆದಂತ ಪತ್ರ ಇರ್ಬೋದು, ಸರ್ಕಾರದ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಗೊಂದಲ ಇರ್ಬೋದು, ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಲ್ಲಿ ಕೋರ್ಡಿನೇಷನ್ ಇಲ್ಲ ಅಂತಕ್ಕಂಥ ವಿಚಾರ, ಇನ್ನು ಕೆಲವೊಂದು ಸಚಿವರು ಈ ವಿಚಾರದಲ್ಲಿ ಏನಾದ್ರೂ ಗೊಂದಲ ಏರ್ಪಡಿಸ್ತಕ್ಕಂಥ ಮಾಡಿದ್ರ ಎಂಬತಕ್ಕಂಥ ವಿಚಾರ ಕುರಿತಂತನೂ ಕೂಡ ಈಗ ಸಿಎಂ ನೇತೃತ್ವದ ಸಭೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ರೈಟ್ ಶಿವಪ್ರಸಾದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.